ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸ್ಟ್ಯಾಂಡ್ ಆ್ಯಂಡ್ ಡೈ ಇನ್ ಯುವರ್ ಓನ್ ಸ್ಟ್ರೆಂಗ್ತ್. ಇಫ್ ದೇರ್ ಇಸ್ ಎನಿ ಸಿನ್ ಇನ್ ದ ವರ್ಲ್ಡ್, ಇಟ್ ಈಸ್ ವೀಕ್ನೆಸ್. ಅವಾಯ್ಡ್ ಆಲ್ ವೀಕ್ನೆಸ್, ಫಾರ್ ವೀಕ್ನೆಸ್ ಈಸ್ ಡೆತ್. ದುರ್ಬಲತೆಯೇ ಸಾವು ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಬಿ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ಎದುರ ಬಗ್ಗೆ ಭಯ ಪಡಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ನೀನು ಯು ವಿಲ್ ಡೂ ಮ್ಯಾರ್ವಲಸ್ ವರ್ಕ್. ಒಂದು ಸಲ ನೀನು ಭಯದಿಂದ ಹೊರಗೆ ಬಂದರೆ ದೊಡ್ಡ ಮಹಾನ್ ಸಾಧನೆಯನ್ನು ನೀನು ಮಾಡ್ಬೋದು. ದ ಮೊಮೆಂಟ್ ಯು ಫಿಯರ್, ಯಾವ ಕ್ಷಣದಲ್ಲಿ ನಿನಗೆ ಭಯ ಬರುತ್ತೋ, ಯು ಆರ್ ನೋ ಬಡಿ. ನೀನೇನಲ್ಲ, ನೀನು ಸೊನ್ನೆ, ಝೀರೋ. ಇಟ್ ಈಸ್ ಫಿಯರ್ ದಟ್ ದ ಗ್ರೇಟ್ ಕಾಸ್ ಆಫ್ ದಿ ಮಿಷರಿ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲೇ ದೊಡ್ಡದಾದಂಥ ಒಂದು ನೋವು ಪ್ರಸಂಗ, ಮಿಷರಿ ಅಂದರೆ ಅದು ಭಯ ಮಾತ್ರ, ಫಿಯರ್. ಇಟ್ ಈಸ್ ಫಿಯರ್ ದಟ್ ಇಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಸೂಪರ್ಸ್ಟಿಷನ್ಸ್. ಇಟ್ ಈಸ್ ಫಿಯರ್ ದಟ್ ಇಸ್ ದ ಕಾಸ್ ಆಫ್ ಆಲ್ woes in and fearlessness that brings heaven even in the moment. ಒಂದು ಸಲ ಭಯದಿಂದ ನೀನು ಮುಕ್ತಾದೆ, ಸ್ವರ್ಗನೇ ಸಿಕ್ಕಂಗೆ ಆಗ್ಬಿಡುತ್ತೆ. ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ದೈ ಗೋಲ್ ಇಸ್ ರೀಚ್. ಏಳು, ಎದ್ದೇಳು, ನಿನ್ನ ಗುರಿ ಮುಟ್ಟುವವರೆಗೆ ನೀನು ನಿಲ್ಬೇಡ ಹೇಳ್ತಾರೆ. ಇದು ಮೆಸೇಜ್ ಆಫ್ ಗೀತಾ. ಸೊ ಭಗವದ್ಗೀತೆಯ ಸಂದೇಶ ಇದು. ನೀನು ಭಯದಿಂದ ಮುಕ್ತನಾಗು, ಹೊರಗಡೆ ಬಾ. ಯಾವುದಕ್ಕೂ ಹೆದರಬೇಕಾಗಿಲ್ಲ. ದುರ್ಬಲತೆಯನ್ನು ಕಳಚಿ ಹೊರಗಡೆ ಬಾ. ಸೊ ಕುರುಕ್ಷೇತ್ರ ಯುದ್ಧದೊಳಗೆ ಸೊ ಅರ್ಜುನ, ಕೃಷ್ಣ ಇಬ್ಬರು ಬರ್ತಾ ನೋಡ್ತಾ ಇರೋ ದೊಡ್ಡದು ಸಾಗರ, ಎಲ್ಲ ಕೌರವರ ಸೈನ್ಯ ಎಲ್ಲ ಇದೆ. ಸೊ ಅದನ್ನೆಲ್ಲ ಒಂದು ಕ್ಷಣ ನೋಡಿದ ತಕ್ಷಣ ಅವನಿಗೆ ಭಯ ಆಗುತ್ತೆ, ಮತ್ತೊಂದು ಕಡೆ ನೋವಾಗುತ್ತೆ. ಹೇಗೆ ನಾನು ಇವ್ರ ಮೇಲೆ ಯುದ್ಧ ಮಾಡಲಿ ಅಂತ ಕೃಷ್ಣ ಹೇಳ್ತಾನೆ. ಅವನ ಮನಸ್ಸನ್ನು ಅರ್ಥ ಮಾಡ್ಕೋತಾನೆ. ಇವನು ನಾನು ಯುದ್ಧ ಮಾಡಲ್ಲ ಅನ್ನೋದು ಅಥವಾ ಭಯ ಇರೋದು ಅದನ್ನೆಲ್ಲ ನೋಡಿ ಇದು ಸಾತ್ವಿಕ ಗುಣದ ಕಾರಣಕ್ಕಲ್ಲ, ಇದು ಅವನಲ್ಲಿರ್ತಕ್ಕಂಥ ಒಂದು ತಾಮಸಿಕ ಗುಣದ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಅರ್ಜುನ ನೀನು ವೀರ, ನೀನು ಧೀರ. ಸೊ ನಿನ್ನಲ್ಲಿ ಪರಮಾತ್ಮನ ಅಂಶ ಇದೆ, ಸೊ ದೈವತ್ವನ ಅಂಶ ಇದೆ. ಸೊ ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು. ಎದುರಿಗಿದ್ದವ್ರು ಯಾರು ಬೇಕಾದರೂ ಏನು ತಲೆ ಕೆಡಿಸು, ಭಯ ಪಡಬೇಡ, ಭಯದಿಂದ ಮುಕ್ತನಾಗು. ಒಂದು ಸಲ ನೀನು ಭಯದಿಂದ ಮುಕ್ತ ಆಗಿದೆ, ಸೊ ದೇರ್ ಇಸ್ ನೋ ಪ್ರಾಬ್ಲಮ್, ಏನೂ ಸಮಸ್ಯೆ ಇಲ್ಲ. ಸೊ ಈ ಜಗತ್ತಿನಲ್ಲಿ ಯಾವುದಾದ್ರೂ ಪಾಪ ಅಂತಿದ್ರೆ, ಇಫ್ ದೇರ್ ಇಸ್ ಎನಿ ಸಿನ್, ದಟ್ ಈಸ್ ಫಿಯರ್. ಈ ಜಗತ್ತಿನಲ್ಲಿ ಯಾವುದಾದ್ರೂ ಕಾರಣ ನಮಗೆ ಪಾಪ ಅನ್ನೋ ಪ್ರಜ್ಞೆ ಇದ್ದರೆ ಅದು ಭಯ ಮಾತ್ರ. ಅದರಿಂದ ಯಾವಾಗ ನೀನು ಹೊರಗೆ ಬರ್ತೀಯೋ ಅವಾಗೆಲ್ಲ ನೋವಿನಿಂದ ನೀನು ಮುಕ್ತ ಆಗ್ತಿ, ಎಲ್ಲ ರೋಗ ರುಜಿನಗಳಿಂದ ಮುಕ್ತ ಆಗ್ತಿ. ಒಂದು ಸಲ ಭಯದಿಂದ ಹೊರಗಡೆ ಬಾ. ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದೈ ಗೋಲ್ ಇಸ್ ರೀಚ್. ಜಗತ್ತಿಗೆ ಇದನ್ನು ಕಲಿಸಬೇಕು. ಸೊ ಯಾರೂ ಭಯಪಡಬೇಕಾಗಿಲ್ಲ. ಸೊ ಫಿಯರ್ಲೆಸ್ನೆಸ್, ಸೊ ದುರ್ಬಲತೆಯಿಂದ, ವೀಕ್ನೆಸ್, ಅದು ಆ ದುರ್ಬಲತೆಯಿಂದ ಹೊರಗಡೆ ಬಾ. ಸೊ ಇದು ಸ್ವಾಮಿ ವಿವೇಕಾನಂದರ ಸೊ ಭಗವದ್ಗೀತೆಯ ಸಂದೇಶವನ್ನು ಜಗತ್ತಿಗೆ ಸಾರಿದಂಥದ್ದು, ಉಪನಿಷತ್ತಿನ ಮಾತುಗಳು. ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದೈ ಗೋಲ್ ಇಸ್ ರೀಚ್ಡ್. ಏಳು, ಎದ್ದೇಳು, ನಿನ್ನ ಗುರಿ ಮುಟ್ಟುವವರೆಗೆ ನೀನು ನಿಲ್ಲಬೇಡ. ಧನ್ಯವಾದಗಳು. ನಮ್ಮದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ನಿತ್ಯ ನಿರಂತರ ವರ್ಗಗಳನ್ನು ನಡೆಸುತ್ತೆ. ಆಫ್ಲೈನ್, ಆನ್ಲೈನ್, ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7. ಬನ್ನಿ, ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ನಿಮ್ಮ ದುರ್ಬಲತೆಯನ್ನು, ವೀಕ್ನೆಸ್ಸನ್ನು ದೂರ ಮಾಡಿಕೊಡ್ರಿ, ಭಯದಿಂದ ಮುಕ್ತ ಆಗ್ರಿ. ಧನ್ಯವಾದಗಳು.